ಸಾಕಾರ ಮಾಡಿ. ಕರಾವಳಿ ಚಿತ್ರತಂಡ ವರ್ಸಸ್ ನಟ ಪ್ರಜ್ವಲ್ ದೇವರಾಜ್. ಇನ್ಸ್ಟಾಗ್ರಾಮ್ನಲ್ಲಿ ನಟ ಪ್ರಜ್ವಲ್ ದೇವರಾಜ್ ಒಂದು ಪೋಸ್ಟ್ ಮಾಡಿದ್ದಾರೆ. ಟ್ರೇಲರ್ ಬಿಡುಗಡೆಗೆ ಗೈರಾಗಲು ಕಾರಣವನ್ನ ಪ್ರಜ್ವಲ್ ತಿಳಿಸಿದ್ದಾರೆ. ಒಪ್ಪಿಗೆ ಇಲ್ಲದೆ ನನ್ನ ಪಾತ್ರಕ್ಕೆ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸಿದ್ರು. ಯಾವುದೇ ಪೂರ್ವ ಮಾಹಿತಿ ಒಪ್ಪಿಗೆ ಇಲ್ಲದೆ ಡಬ್ಬಿಂಗ್ ಮಾಡಿಸಿದ್ರು. ಒಪ್ಪಿಕೊಂಡಿದ್ದ ಸಂಭಾವನೆಯನ್ನು ನನಗೂ ಕೊಟ್ಟಿಲ್ಲ. ಈ ಎರಡು ಕಾರಣಗಳಿಂದಾಗಿಯೇ ನಾನು ಗೈರಾಗಿದ್ದೆ ಅಂತ ಹೇಳಿದ್ದಾರೆ. ಟ್ರೈಲರ್ ಬಿಡುಗಡೆಯ ಮರುದಿನ ಬಾಕಿ ಸಂಭಾವನೆಯನ್ನ GST ಹೊರತುಪಡಿಸಿ ಬಾಕಿ ಸಂಭಾವನೆ ಕೊಟ್ಟಿದ್ದಾರೆ. ನಂತರ ಡಬ್ಬಿಂಗ್ ಮುಗಿದಿದೆ. ಭಾಗಿಯಾಗಬೇಡಿ ಅಂದ್ರು ನಿಮ್ಮ ಭಾಗವಹಿಸುವಿಕೆ ಇನ್ಮುಂದೆ ಅಗತ್ಯ ಇಲ್ಲ ಅಂತ ಹೇಳಿದರು. ಇದೆಲ್ಲದರ ಬಗ್ಗೆ ಈಗ ಪ್ರಜ್ವಲ್ ದೇವರಾಜ್ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ. ಕರಾವಳಿ ಚಿತ್ರದ ಟ್ರೇಲರ್ನ ಬಿಡುಗಡೆ ವೇಳೆ ಪ್ರಜ್ವಲ್ ದೇವರಾಜ್ ಅವರು ಭಾಗವಹಿಸಿಲ್ಲ ಅನ್ನೋದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಕರಾವಳಿ ಚಿತ್ರತಂಡದಿಂದ ನಾಯಕ ನಟನೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯಾಗಿತ್ತು. ಈಗ ಪ್ರಜ್ವಲ್ ದೇವರಾಜ್ ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಸಂಭಾವನೆ ವಿಚಾರವಾಗಿಯೂ ಕೂಡ ಇವರು ಹೇಳಿದ ಹಾಗೆ ಮಾಡಿಲ್ಲ. ಅದ್ರ ಜೊತೆಗೆ ಡಬ್ಬಿಂಗ್ ಸಮಯದಲ್ಲಿ ನನ್ನ ಧ್ವನಿಯನ್ನು ಇವರು ಬಳಸಿಲ್ಲ ಅಥವಾ ನನ್ನ ಧ್ವನಿಯಲ್ಲಿ ಇವರು ಡಬ್ಬಿಂಗ್ ಮಾಡಿಲ್ಲ, ಬೇರೆಯವರನ್ನು ಕರೆದುಕೊಂಡು ಬಂದು ಡಬ್ಬಿಂಗ್ ಮಾಡಿದರು. ಇದೆಲ್ಲದರಿಂದ ನನಗೆ ಬೇಸರ ಆಯಿತು. ಆ ಕಾರಣದಿಂದ ನಾನು ಟ್ರೇಲರ್ ಲಾಂಚ್ ಆಯ್ತಲ್ಲ ಅವತ್ತು ನಾನು ಬರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಕರಾವಳಿ ಚಿತ್ರತಂಡ ಮತ್ತೆ ಪ್ರಜ್ವಲ್ ದೇವರಾಜ್ ನಡುವಿನ ಈ ವೈಮನಸ್ಸು ಅಥವಾ ಈ ಮುನಿಸು ಇದೆಯಲ್ಲ ಎಲ್ಲಿವರೆಗೂ ಬಂತು, ಏನು ಕಾರಣ ಅನ್ನೋದ್ರ ಬಗ್ಗೆ ಪ್ರಜ್ವಲ್ಲೇ ಪೋಸ್ಟ್ ಮಾಡಿದ್ರಂತಲ್ಲ, ಏನೇನು ಹೇಳಿದ್ದಾರೆ ಪ್ರವೀಣ್? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಏನು ಕರಾವಳಿಯ ಕಿರಿಕ್ ನಡೀತಾ ಇದೆ. ಸೊ ಕಿರಿಕ್ಗೆ ಅಂತ್ಯ ಹಾಡುವಂತ ಕೆಲಸವನ್ನ ಕೂತು ನಟ ಪ್ರಜ್ವಲ್ ದೇವರಾಜ್ ಅವರೇ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಜುಲೈ 7ರಂದು ಕರಾವಳಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು. ಸೊ ಎಲ್ರಿಗೂ ಕೂಡ ಕುತೂಹಲ ಇತ್ತು, ಪ್ರಜ್ವಲ್ ದೇವರಾಜ್ ಅವರ ನಟನೆ ನೋಡ್ಬೇಕು, ಅವ್ರ ವಾಯ್ಸ್ ನ ಕೇಳ್ಕೋಬೇಕು ಎನ್ನುವಂಥದ್ದು. ಆದ್ರೆ ಟ್ರೈಲರ್ ರಿಲೀಸ್ ಆದ ನಂತರ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸೇ ಇರ್ಲಿಲ್ಲ. ಸೊ ಹಂಗಾಗಿ ಅಭಿಮಾನಿಗಳಿಗೆ ಒಂದ್ ರೀತಿ ಆಘಾತ ಎದುರಾಗ್ಬಿಡ್ತು. ಅಲ್ಲೇ ಖುದ್ದು ಸುದ್ದಿಗೋಷ್ಠಿಯಲ್ಲೇ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಚಿತ್ರತಂಡದ ವಿರುದ್ಧ ಕಿಡಿಕಾರಿದ್ರು. ಸೊ ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳು ನಡೆದ್ವು. ಅಂದ್ರೆ ಗುರುದತ್ ಕಾಣಿಗ ನಿರ್ದೇಶಕ ಕಮ್ ನಿರ್ಮಾಪಕ ಏನಿದ್ದಾರೆ, ಸೊ ಇವರು ಮತ್ತು ಪ್ರಜ್ವಲ್ ದೇವರಾಜ್ ನಡುವೆ ಮುನಿಸಿತ್ತು ಎನ್ನುವಂಥದ್ದು. ಸೊ ಅದಕ್ಕೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸ ಮಾಡಿದ್ರು ನಿನ್ನೆ ಗುರುದತ್ ಕಾಣಿಗ ಅವರು. ಸೊ ಪ್ರಜ್ವಲ್ ದೇವರಾಜ್ ಅವರು ಡಬ್ಬಿಂಗಿಗೆ ಕರೆದ್ರೆ ಬಂದಿಲ್ಲ ಎನ್ನುವಂಥದ್ದು ಒಂದಿಷ್ಟು ಹೇಳಿದ್ರು. ಅದ್ರ ಜೊತೆಗೆ ನಾವು ಒಂದಿಷ್ಟು ನಿಯಮಾವಳಿಗಳನ್ನ, ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ವಿ. ಅಂದ್ರೆ ಫಿಟ್ನೆಸ್ ಮಾಡ್ಬೇಕಿತ್ತು, ಇವೆಲ್ಲವನ್ನು ಕೂಡ ಮಾಡಿಲ್ಲ ಎನ್ನುವಂಥದ್ದು. ಇದೆಲ್ಲದಕ್ಕೂ ಈಗ ಪ್ರಜ್ವಲ್ ದೇವರಾಜ್ ಅವರು ಖುದ್ದು ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ನೋಡಿ, ಚಿತ್ರತಂಡ ನನಗೆ ಸಂಭಾವನೆ ಕೊಡ್ಬೇಕಿತ್ತು, ಕ್ಲಿಯರ್ ಮಾಡಿದ್ರೆ ನಾನು ಡಬ್ಬಿಂಗಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಚಿತ್ರತಂಡ ನನಗೆ ಸಂಭಾವನೆಯನ್ನು ಕ್ಲಿಯರ್ ಮಾಡಿರ್ಲಿಲ್ಲ, ಹಾಗಾಗಿ ನಾನು ಬಂದಿರ್ಲಿಲ್ಲ. ಜೊತೆಗೆ ಏನು ಡಬ್ಬಿಂಗ್ ಮಾಡಿದರೆ, ಈ ಡಬ್ಬಿಂಗ್ ಬೇರೆಯವ್ರು ಕೂಡ ವಾಯ್ಸ್ ಅನ್ನ ಕೊಡ್ಸಿದಾರಲ್ವಾ, ಅದು ನನ್ನ ಗಮನಕ್ಕೆ ತರದೆ ಡಬ್ಬಿಂಗ್ ಅನ್ನ ಮಾಡಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ನನಗೆ ಬೇಸರವನ್ನು ಉಂಟು ಮಾಡಿದೆ ಎನ್ನುವಂಥದ್ದು. ಇದ್ರ ಜೊತೆಗೆ ಈಗ ಪ್ರಜ್ವಲ್ ದೇವರಾಜ್ ಅವರು ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೀಟ್ ಈಗ ಚಿತ್ರತಂಡ ಕೂಡ ನನಗೆ ಸಂಭಾವನೆಯನ್ನ ಕ್ಲಿಯರ್ ಮಾಡಿದೆ. ಸೊ ಚಿತ್ರತಂಡವೇ ಅಂದ್ರೆ ಈ ಗುರುದತ್ ಗಾಣಿಗ ಫಿಲ್ಮ್ಸೇ ನನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ನಡೆದುಕೊಂಡಿದೆ. ಹಾಗಾಗಿ ನಾನು ಈಗ ಇದರಿಂದ ಕಂಪ್ಲೀಟ್ ದೂರ ಉಳಿದಿದ್ದೇನೆ. ಇನ್ನೇನಿದ್ರು ಚಿತ್ರವನ್ನ ಅಭಿಮಾನಿಗಳು ವೀಕ್ಷಿಸಿ ನಿಮಗೆ ಬಿಟ್ಟಿದ್ದು ಎನ್ನುವಂಥದ್ದನ್ನ ಹೇಳಿರುವಂತದ್ದು ರಂಜಿತ್. ಓಕೆ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್.